ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಬಂದಿದ್ದೀನಿ ಇವತ್ತು ಆರ್ಮಿ ಕ್ಯಾಂಟೀನ್ಗೆ. ಸ್ವಲ್ಪ ರೋಸರೀಸ್ ಎಲ್ಲ ಶಾಪ್ ಮಾಡಬೇಕಿತ್ತು, ಮತ್ತೆ ಕೆಟಲ್ ನೀರ್ ಕಾಯಿಸೋದು ಕೂಡ ಹಾಳಾಗ್ಬಿಟ್ಟಿತ್ತು. ಅದನ್ನು ಕೂಡ ತಗೊಂಡು ಕುಕ್ಕರ್ ಎಲ್ಲ ಈ ಸರಿ ಎಲೆಕ್ಟ್ರಿಕ್ ಐಟಮ್ ತುಂಬಾ ಬಂದಿದ್ರಿಂದ ನಾನು ಅದರಲ್ಲೇ ನನಗೆ ಏನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡೆ. ತುಂಬಾನೇ ತಗೊಂಡ್ವಿ. ಮತ್ತೆ ಒಂದು ಟ್ರೋಲಿ ಬ್ಯಾಗ್ ಕೂಡ ಬೇಕಿತ್ತು, ಹಳೇದಾಗಿತ್ತು. ಇವಾಗ ಕೂಡ ಸಮ್ಮರ್ ಹಾಲಿಡೇಸ್ ಬರ್ತಿದೆ ಅಲ್ವಾ, ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಂತ ಅದನ್ನು ಕೂಡ ತಗೊಂಡ್ ಬಂದ್ವಿ. ಮತ್ತೆ ಈವ್ನಿಂಗ್ ಸಂಜೆ ಹೊರಗಡೆ ಬಂದಿದ್ವಿ. ಸ್ಯಾರೀಸ್ಗೆಲ್ಲ ಒಂದ್ ಸ್ವಲ್ಪ ಸ್ಲಿಪ್ಪರ್ ಎಲ್ಲ ಕಿತ್ತೋಗಿತ್ತು. ಒಂದ್ ಸ್ವಲ್ಪ ಹೀಲ್ಡ್ ಇರೋದ್ ಹಾಕೋಣ ಇವಾಗ ಮತ್ತೆ ಅಂದ್ಬಿಟ್ಟು ತಗೊಳ್ಳೋಣ ಅಂತ ಬಂದಿದೀನಿ. ನಮ್ಮ ಮನೆಯವ್ರು ಲೀಡ್ ಕರಿ ಕರ್ಕೊಂಡ್ ಬಂದಿದ್ದಾರೆ. ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಇತ್ತು, ಆದ್ರೂ ಅದ್ರಲ್ಲೇ ಒಂದೆರಡು ಹಾಕಿ ನೋಡ್ದೆ, ಟ್ರೈ ಮಾಡಿ. ಇದು ಕಂಫರ್ಟಬಲ್ ಅನ್ಸ್ತು, ಅದಕ್ಕೆ ಇದನ್ನೇ ತಗೊಂಡೆ. ನಮ್ಮ ಮನೆಯವ್ರು ಕೂಡ ಒಂದ್ ತಗೊಂಡ್ರು. ಅದನ್ನೆಲ್ಲ ಶಾಪ್ ಮಾಡ್ಕೊಂಡು ನಾವು ಮನೆಗ್ ಬಂದ್ವಿ. ಜಾಸ್ತಿ ಕಲೆಕ್ಷನ್ಸ್ ಇರ್ಲಿಲ್ಲ, ಆದ್ರೆ ಇದು ಒಂದ್ ಸ್ವಲ್ಪ ಕಂಫರ್ಟ್ ಇತ್ತು. ಅಲ್ಲಿ ಬೇಗ ಬೇಗ ಖಾಲಿ ಆಗುತ್ತೆ. ಮತ್ತೆ ಬ್ಯಾಗ್ಸ್ ಗಳೆಲ್ಲ ಇದೆ, ಲೆದರ್ಸ್ ಬ್ಯಾಗ್ಸ್ ಎಲ್ಲ ಸಿಗುತ್ತಲ್ವಾ. ಗೌರ್ಮೆಂಟ್ ಸರ್ಟಿಫೈಡ್, ಗೌರ್ಮೆಂಟ್ ಇದು ಶಾಪ್. ಅದಕ್ಕೋಸ್ಕರ ಇಲ್ಲೇ ನಮ್ಮನೆಯವ್ರು ಈ ತರದೆಲ್ಲ ಜಾಸ್ತಿ ನಂಬ್ತಾರೆ, ಮತ್ತೆ ಅಲ್ಲೇ ಹೋಗಿ ತಗೊಳಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಅವ್ರು ಹೇಳ್ತಾ ಇದ್ರು, ನಾನು ಸುಮಾರು ವರ್ಷದ ಹಿಂದೆನೆ ಒಂದ್ ಬೆಲ್ಟ್ ತಗೊಂಡಿದ್ದೆ, ಅದು ಇನ್ನೂ ಚೆನ್ನಾಗಿದೆ. ಸ್ವಲ್ಪ ಬ್ರಾಂಡೆಡ್ ತಗೊಳದ್ ಕಲ್ತ್ಕೋ ಅಂತ ನನಗೂ ಕೂಡ ಬೈತಾ ಇರ್ತಾರೆ. ಶಾಪಿಂಗ್ ಎಲ್ಲ ಆಯ್ತು, ಮನೆಗ್ ಬಂದ್ವಿ. ಮತ್ತೆ ಇವಾಗ ಹೋಳಿ ಬರ್ತಿದೆ ಅಲ್ವಾ, ನಾನು ಇದನ್ನೆಲ್ಲ ಒಂದ್ ಸ್ವಲ್ಪ ಒಂದ್ 2 days ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದು ಇಟ್ಕೊಂಡಿದ್ದೆ. ಹಾಕಿರ್ಲಿಲ್ಲ ಅಷ್ಟೇ, ಎಕ್ಸಾಮ್ಸ್ ಇದೆ ಅನ್ಬಿಟ್ಟು. ಇವಾಗ ಹೋಲೀಸ್ ಎಲ್ಲ ಬರ್ತಿರೋದ್ರಿಂದ ಪಿಚಕಾರಿ ಎಲ್ಲ ಬೇಕಾಗಿತ್ತು ಮಕ್ಳಿಗೆ, ಅದನ್ನ ಕೂಡ ತಗೊಂಡು ಬಂದ್ವಿ. ಇವಾಗ ನಾನ್ ಬಂದಿದ್ದೀನಿ ನಮ್ಮ ಮನೆಯವರು ಬರ್ಡೇ ಶಾಪಿಂಗಿಗೆ ಅಂತ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ವಿ. ಅಲ್ಲ, ಅಷ್ಟೊಂದೇನ್ ವಿಡಿಯೋಸ್ ಮಾಡಕ್ ಬಿಡ್ಲಿಲ್ಲ. ನಾನ್ ಫಸ್ಟ್ ವಿಡಿಯೋಸ್ ಅಲ್ವ ಇಲ್ಲ ಮೇಡಮ್ ಅಂತ ಅಂದ್ರು. ಅವ್ರು ನೋಡಿದ್ಮೇಲೆ ಅಷ್ಟ್ರಲ್ಲಿ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಅದಕ್ಕೆ ತಗೊಳ್ತಾ ಅದನ್ನೇ ಅಪ್ಲೋಡ್ ಮಾಡಿದೀನಿ. ನನ್ನ ಫ್ರೆಂಡು ಕೂಡ ಹೆಲ್ಪ್ ಮಾಡಿದ್ರು. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಟ್ರೆಂಡ್ಸ್ಗೆನೆ ಹೋದ್ವಿ, ಯಾಕಂದ್ರೆ ಮಕ್ಕಳು ಮನೇಲಿದ್ರು. ಮತ್ತೆ ಬಬ್ಲು ಕೂಡ ಸ್ಕೂಲಿಗೆ ಹೋಗಿದ್ದೆ. ಅಷ್ಟ್ರಲ್ಲಿ ನಾವು ಬರ್ಬೇಕಿತ್ತು. ನಾವು ರೆಡಿ ಆಗಷ್ಟರಲ್ಲೆಲ್ಲ 12 ಆಗ್ಬಿಟ್ಟಿತ್ತು. ಇದು ನನಗೆ ಇಷ್ಟ ಆಯ್ತು. ಸೈಜ್ ಎಲ್ಲ ನೋಡ್ಕೊಂಡ್ ಬಂದಿದ್ದೆ, ತಗೊಂಡ್ ಹೋಗೋಣ ಸೈಜ್ ಎಲ್ಲ ಅಂತ. ತುಂಬಾ ದಿನ ಆಗಿತ್ತು ನಾನಾಗೆ ಒಬ್ಳಾಗೆ ಅವರಿಗೆ ಶಾಪಿಂಗ್ ಮಾಡಿರೋದು. ಯಾವಾಗ್ಲೂ ಕೂಡ ಜೊತೆಲೇ ಇರ್ತಿದ್ರು, ಇಬ್ರು ಹೋಗಿ ಹೋಗಿ ಶಾಪಿಂಗ್ ಮಾಡ್ತಿದ್ವಿ. ಈ ಸರಿ ನನ್ನ ಫ್ರೆಂಡ್ ಇರೋದ್ರಿಂದ ನಾನು ಬನ್ನಿ ಹೋಗೋಣ, ಅವ್ರ ಬರ್ಡೇ ಇದೆ, ನೋಡೋಣ ತಗೋಬರೋಣ ಅಂತ. ಆದ್ರೂ ಕೂಡ ಏನೋ ಗೊತ್ತಿಲ್ಲ, ನನ್ಗೆ ಕೊಡ್ದನೆ ಮನ್ಸಲ್ಲಿ ಇಟ್ಕೊಳಕ್ ಆಗಲ್ಲ. ಕೊಡ್ಬಿಡ್ಬೇಕು ಅವಾಗ್ಲೇ ಅಂದ್ಬಿಟ್ಟು ನಾನು ತಗೊಂಡ್ ಹೋಗಿದ್ದೀನೇ ಈವ್ನಿಂಗ್ ತೋರಿಸ್ದೆ ಅವರಿಗೆ. ಒಬ್ಳೆ ಹೋಗಿದ್ಯಾ ಅಂತ ಕೇಳಿದ್ರು. ಇಲ್ಲ, ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಂದಿದ್ದಕ್ಕೆ ಓಕೆ ಅಂದ್ಬಿಟ್ಟು ಅವ್ರು ವೇರ್ ಮಾಡಿ ನೋಡಿ. ಮತ್ತೆ ಅದ್ ಸ್ವಲ್ಪ ಸೈಜ್ ಇಶ್ಯೂ ಇತ್ತು, ಅವ್ರದ್ದು ದೊಡ್ಡ ಸೈಜ್ ಆಗ್ಬಿಟ್ಟಿತ್ತು. ನಾನ್ ತಗೊಂಡ್ ಹೋಗಿದ್ದು XL, ಆದ್ರೂ ಕೂಡ ದೊಡ್ಡದಾಗಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ಈವ್ನಿಂಗ್ ನಮ್ಮ ಮನೆಯವ್ರ ಜೊತೆ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದೆ. ಅದ್ರಲ್ಲೇ ಅದೇ ಕಲರ್ ಅಲ್ಲಿ ಸೈಜ್ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದೆ. ನಾನು ಸೆಲೆಕ್ಟ್ ಮಾಡಿದವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ಪಾಪು ಜೊತೆ ಬರ್ತೀವಿ ಅಲ್ವಾ, ಅವನ ಹತ್ರ ಎಷ್ಟು ಹ್ಯಾಟ್ ಇದೆ, 500 ರುಪೀಸ್ ಸುಮ್ನೆ ವೇಸ್ಟ್. ಏನ್ ಒಂದ್ 3-4 ಹ್ಯಾಟ್ ಇದೆ ಅಂತ ಹೇಳ್ಬೋದು. ಈಗ ಹೋದಾಗೆಲ್ಲ ಒಂದೊಂದು ನನಗೆ ಹ್ಯಾಟ್ ಬೇಕು ಅಂತ ತಗೊಂತಾನೆ. ಹಾಗಾಗಿ ನಾವು ಒಂದ್ ಸ್ಕೂಲಿಗೆ ಹೋದಾಗ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಸ್ಕೂಲಿಗೆ ಹೋದಾಗ್ಲೇನೆ ಹೋಗಿದ್ವಿ ಶಾಪಿಂಗಿಗೆ. ಅವ್ರಿಗೆ ಶಾಪಿಂಗ್ ಮಾಡಕ್ ಹೋಗಿ ನಮಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ, ಹಾಗಲ್ವಾ. ನಾನು ಕೂಡ ಮಾಡ್ಕೊಂಡೆ ಒಂದ್ ಸ್ವಲ್ಪ ಶಾಪಿಂಗು. ನಾನ್ ಯಾವಾಗ್ಲೂನು ಶಾಪಿಂಗ್ ಎಲ್ಲ ಇರ್ತೀನಿ. ಹೋದಾಗೆಲ್ಲ ಇಷ್ಟ ಆದ್ರೆ ತಗೊಂತಿರ್ತೀನಿ. ಅದಾದ್ಮೇಲೆ ಮನೆಗ್ ಬಂದ್ವಿ. ಮನೇಲಿ ಬಂದ್ಮೇಲೆ ಮಕ್ಳು ತುಂಬಾ ದಿವಸದಿಂದ ಡಿಮ್ಯಾಂಡ್ ಮಾಡ್ತಿದ್ರು, ಕಟ್ಲೆಟ್ ಮಾಡ್ಕೊಡು ಮಮ್ಮಿ ಅಂತ. ನನಗ್ ಮಾಡಕ್ ಟೈಮ್ ಇರ್ಲಿಲ್ಲ ಅಂದ್ಬಿಟ್ಟು ಮಾಡಿರ್ಲಿಲ್ಲ. ಹೋಗ್ಬೇಕಾದ್ರೆ ಆಲೂ ಎಲ್ಲ ಬೇಯಿಸ್ಬಿಟ್ಟು ಹೋಗಿದ್ದೆ, ಬಂದ್ಮೇಲೆ ಮಾಡೋಣ ಅಂದ್ಬಿಟ್ಟು. ಅದಾದ್ಮೇಲೆ ಅದಕ್ಕೆ ಕೂಡ ಪ್ರಿಪೇರ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು, ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಆದ್ರೆ ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಪಾಪುನು ಫೋನ್ ಬೇಕು ಅಂತಿದ್ದ, ಹಾಗಾಗಿ ಅರ್ಧ ವಿಡಿಯೋ ಆಯ್ತಲ್ಲ, ನಾನು ಏನು ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರೂ ಬೇಕಿದ್ರೆ ಹೇಳಿ, ಈ ರೆಸಿಪಿ ವಿಡಿಯೋನ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು, ಮಕ್ಕಳು ಕೂಡ ಸಖತ್ ಇಷ್ಟಪಟ್ರು. March 11ಗೆ ನಮ್ಮ ಅತ್ತಿಗೆ ಮಗಳು ಅವಳು ಕೂಡ ಬಂದಿದ್ಲು. ಅವಳದು ಅವತ್ ಬರ್ಡೇ ಇತ್ತು.
ಅವಳಿಗೆ ಎಕ್ಸಾಮ್ ಇದ್ದಿದ್ರಿಂದ ಊರಿಂದನೇ ಬಂದಿದ್ಲು, ಲೇಟ್ ಆಗಿದೆ ಹೋಗಕ್ಕೆ, ಮನೆಗ್ ಬರ್ತೀನಿ ಅಂದಲ್ವಾ. ಅದಕ್ಕೋಸ್ಕರ ನಮ್ಮ ಮನೆಯವರು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕು ಮತ್ತೆ ಊಟ ಕೂಡ ಹೊರಗಡೆನೆ ಆರ್ಡರ್ ಮಾಡ್ಬಿಟ್ಟಿದ್ರು. ಮಾರನೇ ಬೆಳಿಗ್ಗೆ ನಮ್ಮ ಮನೆಯವ್ರದ್ದು ಬರ್ಡೇ ಇದ್ದಿದ್ರಿಂದ ನನಗೆ ಹೊರಗಡೆ ಮಾರನೇ ಹಿಂದಿನ ದಿನನೇ ತಿಂದಿದ್ರಿಂದ ಏನ್ ಅಡ್ಗೆ ಮಾಡೋದು ಅನ್ನೋದೇ ತಲೆ ಕೆಟ್ಟೋಗ್ತಾ ಇತ್ತು. ಅದಕ್ಕೋಸ್ಕರ ಕೇಕ್ ತಗೊಂಡ್ ಬಂದ್ಬಿಟ್ಟು ಅವಳ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಒಂದಿನ ಬಿಟ್ಬಿಟ್ಟು ನಮ್ಮ ಮನೆಯವ್ರದ್ದು ಇತ್ತು March 12, ಅದು ಕೂಡ ಸೆಲೆಬ್ರೇಟ್ ಮಾಡ್ಬೇಕಾಯ್ತು. ಒಟ್ಟಿಗೆ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಅವಳು ಊರಿಗೆ ಹೋಗ್ತಾಳೆ ಮಾರನೇ ಬೆಳಿಗ್ಗೆ ಅಂದ್ಬಿಟ್ಟು ಬೇರೆ ಬೇರೆನೆ ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಳಿಗೆ ಬರ್ಡೇ ಅಂತ ಗೊತ್ತಾದ ತಕ್ಷಣ ಅಮ್ಮ ಅಕ್ಕ ಬರ್ತಿದ್ದಾರೆ ಅಂತ ಅಂದೆ. ಅಕ್ಕನ ಬರ್ಡೇ ಅಲ್ವಾ, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇದ್ರು. ನಮ್ ಪಾಪುಗಂತೂ ಸಖತ್ ಖುಷಿ ಇದ್ರಲ್ಲೆಲ್ಲ. ನಾವು ನಮ್ಮ ಅತ್ತೆ ಮನೆಗೆ ಹೋಗೋದು ಒಂದ್ ಸ್ವಲ್ಪ ಕಡಿಮೆನೆ. ಅಲ್ಲಿ ಇವನ್ ಹೋದ್ರೆ ಬಾಗ್ಲಲ್ಲೇ ಹೋಗ್ತಿದ್ದಂಗೆ ಮನೆಗೆ ಹೋಗೋಣ ಅಂತಾನೆ, ಅದಕ್ಕೋಸ್ಕರ ಹೋಗಲ್ಲ. ನೋಡೋಣ, ಇವಾಗ ದೊಡ್ಡವನಾಗ್ತಿದಾನಲ್ಲ, ಇರ್ತಾನ ಅಂತ ಗೊತ್ತಿಲ್ಲ. ಅವನು ಇದ್ರೆ ಖಂಡಿತವಾಗ್ಲೂ ಹೋಗ್ತೀವಿ ಅಲ್ಲಿಗೆ. ಯಾವಾಗ್ಲೂ ಇಷ್ಟು ವರ್ಷ ಹಾಗೆ ಮಾಡಿದಾನೆ, ಹೋಗ್ತೀವಿ ನೋಡ್ಕೊಂಡ್ ಬರಕ್ಕೆ, ಇರೋಣ ಅನ್ಕೊಂಡ್ರು ಹೋಗೋಣ ಅಂತಿರ್ತಾನೆ. ಅದಾದ್ಮೇಲೆ ನಾವು ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾವು ಹೋಗ್ತೀವಿ ಅದಕ್ಕೋಸ್ಕರ ನೋಡೋಣ, ಇವಾಗ ದೊಡ್ಡವನಾಗಿದ್ದಾನಲ್ಲ ಹೋಗೋಣ. ನಮ್ಮೂರಲ್ಲಿ ಹೋದಾಗ್ಲೂ ವಿಡಿಯೋ ಮಾಡಿ ಹೇಗಿದೆ ನಮ್ಮ ಮನೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಪುಟ್ಟು ಮನೆ ನಮ್ಮ ಹಳ್ಳಿಲಿ ಇರೋದು. ಮತ್ತೆ ಹಳ್ಳಿ ಕಡೆ ಹೇಗಿರುತ್ತೆ ಮನೆ ಆ ತರನೇ ಇರೋದು. ಬರ್ಡೇ ಎಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ದೊಡ್ಡವ್ರದಾಗಿರೋದ್ರಿಂದ. ಮಕ್ಳದೆಲ್ಲ ಒಂದ್ ಸ್ವಲ್ಪ ಗ್ರ್ಯಾಂಡೇ ಇರುತ್ತೆ. ನಮ್ಮನೆಯವರಿಗೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆಲ್ಲ ಇಷ್ಟ ಆಗಲ್ಲ, ನನಗೂ ಕೂಡ ಇಷ್ಟ ಆಗಲ್ಲ. ಇವಾಗ ಫಸ್ಟ್ ಆಗಿದ್ದಿದ್ರೆ ಬರ್ಡೇ ಅಂದ್ರೆ ಏನೋ ಒಂದ್ ಸ್ಪೆಷಲ್ ಇರ್ತಿತ್ತು, ಏನೋ ಒಂಥರ ನನ್ ಬರ್ಡೇ ಅಲ್ವಾ ಅಂತ ಏನೋ ಒಂಥರ ಅನ್ನಿಸ್ತಾ ಇತ್ತು. ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂತಿದ್ವಿ. ಇವಾಗ ದೊಡ್ಡವ್ರ ಆಯ್ತಾ ನನಗೇನ್ ಅಷ್ಟೊಂದೇನ್ ಇಂಟ್ರೆಸ್ಟ್ ಆಗಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ. ಮತ್ತೆ ಇದು March 12 ನಮ್ಮ ಮನೆಯವ್ರ ಬರ್ಡೇ ದಿನನೇ. ನನ್ನ ಫ್ರೆಂಡ್ ಪಾಪುದು ಕೂಡ ನಾಮಕರಣ ಇತ್ತು. ನನ್ನ ಸ್ಕೂಲ್ ಫ್ರೆಂಡ್ ಅವಳು ಫೋನ್ ಮಾಡಿ ಇನ್ವೈಟ್ ಮಾಡಿದ್ಲು, ಬಾ ಇಲ್ಲೇ ಮೈಸೂರಲ್ಲಿ ಇರೋದಲ್ವಾ ಅಂತ. ಅವಳ ಬರ್ಡೇ ಕೂಡ ಹೋಗ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಈವ್ನಿಂಗ್ ಕೇಕ್ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಇವಾಗ, ಆದ್ರೆ ಪಾಪು ಸ್ವಲ್ಪ ಭಯ ಆಗುತ್ತೆ, ಪಾಪು ಮುಂದೆ ಇರ್ತಾನೆ ಅಲ್ವಾ. ಹಾಗಾಗಿ ನಮ್ಮ ಮನೆಯವ್ರು ಇಲ್ಲ ನಾನೇ ಬರ್ತೀನಿ ಅಂತ ಅಂದ್ರು. ಇಬ್ರು ಕೂಡ ಹೋಗಿ ಪಾಪು ಕರ್ಕೊಂಡು ಹೋಗ್ಬಿಟ್ಟು ಕೇಕ್ ಕೂಡ ತಗೊಂಬಂದ್ವಿ. ಸಿಂಪಲ್ ಆಗಿ ಮನೇಲೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದು ಕೂಡ ಇಷ್ಟ ಆಗಲ್ಲ ಅವರಿಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದು, ಆದ್ರೂನು ನಮ್ಮ ಖುಷಿಗೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಮಕ್ಳದಲ್ವಲ್ಲ, ನಮ್ದೇನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಪಾಪು ಹೊರಗಡೆ ಹೋದ್ರೆ ಅವನಿಗೆ ಚಾಕ್ಲೇಟ್ಸ್ ಬೇಕೇ ಬೇಕು. ಹೇಳ್ತೀವಿ ಹಲ್ಲಾಳಾಗುತ್ತೆ ತಿನ್ಬಾರ್ದು ಪಾಪು ಅಂತ, ಆದ್ರೂನು ಕೇಳಲ್ಲ ಅವನು. ಒಳಗಡೆ ಅವನೇ ಲಾಕ್ ಎಲ್ಲ ಓಪನ್ ಮಾಡ್ಬೇಕು ಅಂತ ಹೇಳ್ತಾನೆ. ಯಾವಾಗ ಹೊರಗಡೆಯಿಂದ ಬಂದ್ರು ಏನಾದ್ರು ತಗೊಂಬರ್ತೀವಲ್ವಾ, ಅದು ವೆಯ್ಟ್ ಆದ್ರೂ ಪರವಾಗಿಲ್ಲ, ಅವನಿಗೆ ಹೆಲ್ಪ್ ಮಾಡಕ್ಕೆ ಇಷ್ಟ. ತಗೊಂಬರ್ತಾನೆ. ಇವಾಗ ಕಸದ ಗಾಡಿ ಎಲ್ಲ ಬಂದ್ರೆ ಅವನೇ ಹಾಕಕ್ ಹೋಗ್ತಾನೆ. ಆತರ ಸ್ವಲ್ಪ ಹೆಲ್ಪಿಂಗ್ ಮಾಡ್ತಾ ಇರ್ತಾನೆ ಎಲ್ಲ ನನಗೆ. ಅವರಿಗೆ ಇದು ಪನ್ನೀರ್ ಪರಾಟ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಪನ್ನೀರ್ ಪರಾಟನೇ ಮಾಡಿದ್ದೆ ಈವ್ನಿಂಗು. ಹಿಂದಿನ ದಿನನೇ ಹೋಟೆಲ್ ಅಲ್ಲಿ ಕೂಡ ತಿಂದಿರೋದ್ರಿಂದ ಇವತ್ತು ಏನು ಹೋಗೋದ್ ಬೇಡ, ಮನೇಲೆ ನಾನು ಸ್ವಲ್ಪ ಅಡ್ಗೆ ಮಾಡ್ಕೊಂತೀನಿ ಅಂದ್ಬಿಟ್ಟು ಮಾಡ್ದೆ. ನಾನ್ ಅಡ್ಗೆ ಮಾಡೋ ಅಷ್ಟರಲ್ಲಿ ಮಕ್ಳು ಕೂಡ ಕೇಕ್ ಕಟ್ ಮಾಡಕ್ಕೆ ಅಂತ ರೆಡಿ ಮಾಡಿದ್ರು. ಟೇಬಲ್ಸ್ ಎಲ್ಲ ಇಟ್ಬಿಟ್ರು, ಅವರೇ ಓಪನ್ ಮಾಡ್ತಾ ಇದಾರೆ. ನನ್ ದೊಡ್ಡ ಮಗಳಿಗೆ ಸ್ವಲ್ಪ ಅವಳು ಶೈ, ಯಾರಿಗೂ ಕೂಡ ವಿಶ್ ಮಾಡಲ್ಲ, ಮಾತಾಡ್ಸಲ್ಲ. ಬೆಳಿಗ್ಗೆಯಿಂದ ಅದೊಂದ್ ಸ್ವಲ್ಪ ಆಯ್ತು, ಯಾಕೆ ನೀನ್ ವಿಶ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ. ಅವಳು ಏನೋ ಗೊತ್ತಿಲ್ಲ, ಏನೋ ಒಂಥರ ಮುಡಿತಾರೆ. ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ, ಆದ್ರೆ ವಿಶ್ ಮಾಡಕ್ ಮಾತ್ರ ಒಂದ್ ಸ್ವಲ್ಪ ಹಿಂಗ ಆಡ್ತಾಳೆ. ಆಮೇಲೆ ವಿಶ್ ಎಲ್ಲ ಮಾಡಿದ್ಲು ಅಂತೂ ಇಂತೂ. ಸಂಜೆ ವಿಶ್ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು. ಸಿಂಪಲ್ ಆಗಿ ಈ ತರ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೂ ಕೂಡ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅನ್ಕೊಂತೀನಿ. ತುಂಬಾ ಬ್ಯುಸಿ ಲೈಫ್ ಇದ್ರೂನು ಏನೋ ಒಂಥರ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಬಂದಿದೆ. ಹಾಗಾಗಿ ವಿಡಿಯೋಸ್ ಮಾಡಿ ನಾನು ನನ್ನ ಟೈಮ್ ನ ಇನ್ನ ಬ್ಯುಸಿ ಮಾಡ್ಕೊಂಡಿದೀನಿ. ಬೇರೆ ಯೋಚನೆಗಳೆಲ್ಲ ಏನು ಬರ್ಬಾರ್ದು. ಎಷ್ಟು ಲೈಫಲ್ಲಿ ಬ್ಯುಸಿ ಇರ್ತೀವಿ ಅಷ್ಟು ನಿಜವಾಗ್ಲೂ ನಾವು ಖುಷಿಯಾಗಿರ್ತೀವಿ. ಅದಕ್ಕೋಸ್ಕರ ನಾನು ಈ ಏನೋ ಅಂತಾರೆ ಯೂಟ್ಯೂಬ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮಕ್ಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಕೇಕ್ ಎಲ್ಲ ಕಟ್ ಮಾಡುವಾಗ. ಪಾಪು ಕೂಡ ಸಖತ್ತು ಇವಾಗ ಕಲ್ತ್ಬಿಟ್ಟಿದಾನೆ, ಮಾತೆಲ್ಲ ಕಲ್ತಿದಾನೆ, ಸ್ಟೋರೀಸ್ ಎಲ್ಲ ಹೇಳ್ತಾನೆ. ಅವನೇ ಮಲ್ಕೋವಾಗ ಸ್ಟೋರಿ ಹೇಳು ಅಂತ ಕೇಳ್ತಾನೆ. ಮತ್ತೆ ಪ್ರತಿಯೊಂದು ಸ್ಕೂಲಲ್ಲೆಲ್ಲ ಏನೆಲ್ಲ ಹೇಳ್ಕೊಡ್ತಾರೆ
ಪ್ರತಿಯೊಂದು ಹೇಳ್ತಾನೆ. ಇದೇ 1 ವರ್ಷದ ಹಿಂದೆ ನಾನು ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ಅವನಿಗೆ ಮಾತ್ ಬರ್ತಿರ್ಲಿಲ್ಲ ಅಂತ ಸೇರಿಸ್ತಿದ್ದೆ. ಅವ್ನು 2 ವರ್ಡ್ ಹೇಳ್ತಿದ್ದು ಅಮ್ಮ ಅಪ್ಪ ಅಂತ, ಇನ್ನೇನು ಮಾತಾಡ್ತಿರ್ಲಿಲ್ಲ. 1 ವರ್ಷದಲ್ಲಿ ಅವನು ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂದ್ರೆ ಪ್ರತಿಯೊಂದು ಹೇಳ್ತಾನೆ, ಸ್ಟೋರಿ ಹೇಳ್ತಾನೆ, ಶ್ಲೋಕಗಳು ಹೇಳ್ತಾನೆ. ಜನವರಿ ಫೆಬ್ರವರಿ ಸಂಡೇ ಮಂಡೇ ಪ್ರತಿಯೊಂದು ಹೇಳ್ತಾನೆ. ಇಷ್ಟೊಂದು ಚೇಂಜಸ್ ಮೇಡಮೇ ಹೇಳ್ತಾರೆ, ಅವ್ರ ಸ್ಕೂಲ್ ಮೇಡಮು, ಇಷ್ಟೊಂದ್ ಚೇಂಜ್ ಮೇಡಮ್ ನೋಡಿ, ನಿಮ್ ಮಗ ಮಾತಾಡಲ್ಲ ಅಂತಿದ್ರಲ್ಲ, ಮಾತಾಡ್ತಾ ಇದ್ದಾನಲ್ವಾ ಇವಾಗ ಅಂತ. ಅಲ್ಲೂ ಕೂಡ ಮಾತಾಡ್ತಾರಂತೆ, ಪಾಠ ಮಾಡಕ್ಕೂ ಬಿಡಲ್ಲ ಮೇಡಮ್, ಅಷ್ಟು ಮಾತಾಡ್ತಾನೆ ಅಂತ ಹೇಳ್ತಾ ಇದ್ರು. ಈ ತರ ನಮ್ ಡೇ ಸೆಲೆಬ್ರೇಟ್ ಆಯ್ತು. ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಮ್ ಪಾಪು ಚಿಕ್ಕವಳಿದಾಳಲ್ಲ, ಅವಳು ಸ್ವಲ್ಪ ಡ್ರಾಯಿಂಗ್ ಕೂಡ ಮಾಡಿದ್ಲು, ಅದನ್ನ ಕೂಡ ಅವ್ರ ಅಪ್ಪಂಗೆ ಗಿಫ್ಟ್ ಆಗಿ ಕೊಟ್ಲು. ತುಂಬಾನೇ ಖುಷಿ ಆಯ್ತು. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.